ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಕುಣಿಗಲ್ ಹಿರೇಮಠದ ನೆಕ್ಸ್ಟು ಉತ್ತರಾಧಿಕಾರಿಗಾಗಿ ನಾವು ನೇಮಕಗೊಂಡಿದ್ದೀವಿ. ಇದನ್ನು ನಮಗೆ ಗುರುಗಳು ಹೇಳಿದರು, ದರ್ಶನದ ಇದು ಮಾಡಿದೆ, ದಾರಿ ತೋರಿಸಿದ್ದಾರೆ. ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ನಾವು ಮುಂದೆ ನಾವು ಇದೇ ಥರನೇ ಆಡಳಿತ ನಡ್ಸ್ಕೊಂಡು ಹೋಗ್ತೀವಿ. ಧರ್ಮ ಕಾರ್ಯಗಳಿಗೆ ಕೈಗೊಳ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಹಕಾರ ನಮಗೆ ಸದಾ ಇರಬೇಕು. ಧರ್ಮ ಜಾಗೃತಿಯನ್ನು ಮಾಡುತ್ತಾ ನಮ್ಮ ಮುಂದಿನ ನಡವಳಿಕೆಯನ್ನು ದೇವರಲ್ಲಿ ಲೀನ ಮಾಡುತ್ತಾ ನಮ್ಮ ಕಾರ್ಯಗಳನ್ನು ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗೋಣ. ಎಲ್ಲರೂ ಸಹಕಾರ ಇರಲಿ. ಈಗ ನಿಮಗೆ ನಾಳೆಯಿಂದ ನೀವು ಸ್ವಾಮೀಜಿ ಆಗ್ತಾ ಇದ್ದೀರಾ, ನಿಮ್ಮಲ್ಲಿ ಫೀಲಿಂಗ್ ಯಾವ ಥರ ಇದೆ, ಏನು ಅನಿಸುತ್ತೆ? ಇದು ಹೆಂಗಿದೆ ಅಂತಂದರೆ, ನಮಗೆ ತಾಯಿ ಗರ್ಭದಿಂದ ಹೆಂಗೆ ಬಂದೋ ನಾವು ಅದೇ ರೀತಿ ಮತ್ತೊಂದು ಜೀವನ ಸಿಗ್ತಾಯಿದೆ ನಮಗೆ. ಹಳೆ ಜೀವನ ಒಂದೇ ಜೀವನ ಅಲ್ಲ, ಮುಂದೆ ಜೀವನ ಇರೋದೇ ಮುಂದಿನ ನಿಜವಾದ ಜೀವನ. ಅದು ಒಂಥರ ಹುಮ್ಮಸ್ಸಿದೆ, ಮಾಡ್ಕೊಂಡು ಹೋಗೋಣ. ದೇವರೇ ನಮಗೆ ದಾರಿ ತೋರಿರೋ ಥರ ಇದೆ, ಕರ್ಸ್ಕೊತಾ ಇದೆ ನಾವೇ. ಮುಂದೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ನೀವು ಸಿವಿಲ್ ಇಂಜಿನಿಯರ್ ಓದಿದ್ದೀರಾ? ಹೌದು. ಸಿವಿಲ್ ಇಂಜಿನಿಯರ್ ಓದಿ ವಿದ್ಯಾವಂತರು ಕೂಡ ಇದ್ದೀರಾ. ಹಾಗಾಗಿ ನಿಮ್ಮ ಎಜುಕೇಷನ್ನ ಈ ಧರ್ಮದ ಜಾಗೃತಿ ಮತ್ತು ಆ ಧರ್ಮದ ಉದ್ಧಾರಕ್ಕಾಗಿ ಏನಾದರೂ ಯಾವ ಥರ ಬಳಸ್ಬೋದು? ನಾವು ಸಿವಿಲ್ ಇಂಜಿನಿಯರು ಎಲ್ಲ ಕೆಲಸ ಮಾಡ್ಬೋದು. ಬಟ್ ಆದರೂ ನಾವು ಏನೇ ಅಂದರೆ ನಾವು ಹಿಂದೂಗಳಾಗಿರ್ತೀವಿ ಮುಂಚೆಯಿಂದನೂ. ನಮ್ದು ಏನಿದ್ರು ನಾವು ಹುಟ್ಟಾಗಿಂದ ನಮಗೆ ದೇವ್ರು ಅನ್ನೋದು ಏನಿದೆ, ನಮ್ಮದು ಭಕ್ತಿ ಏನಿದೆ ಅದು ಇದ್ದೇ ಇರುತ್ತೆ. ನಾವು ಸಿವಿಲ್ ಇಂಜಿನಿಯರ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಬಟ್ ಅದೇನೇ ಅಂದ್ರೂ ನಮಗೆ ಕೆಲಸಕ್ಕೆ ದುಡಿಮೆಗೆ ಜೀವನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಿಜವಾದ ಜೀವನ ಯಾವುದು ಅಂತಂದರೆ ನಾವು ಸದ್ಭಕ್ತಿಯಿಂದ ನಾವು ಏನು ನಡ್ಕೊಂಡು ಹೋಗ್ತೀವಿ ಅದೇ ಮುಂದಿನ ಜೀವನ ಆಗಿರುತ್ತೆ. ಎಲ್ರಿಗೂ ಸಹಾಯ ಮಾಡ್ತಾ ಒಬ್ಬರಿಗೆ ಯೂಸ್ ಆಗೋ ಥರ ಮಾಡ್ಕೊಂಡು ಹೋಗಬೇಕು. ನಾವು ಸಿವಿಲ್ ಇಂಜಿನಿಯರ್ಗೆ ಅಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಮನೆ ನೋಡ್ಕೋತೀವಿ ಹೊರತು ಸೋಷಿಯಲಾಗಿ ನೀವು ಏನು ಮಾಡಲಿಕ್ಕಾಗಲ್ಲ. ಸೊ ಈ ರೀತಿ ಹೋದರೆ ನಾವು ಎಲ್ಲರಿಗೂ ನಾವು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಹೋಗ್ಬೋದು, ಮುಂದಕ್ಕೆ ಸಹಾಯ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ನಾವು ಇದು ದಾರಿ ಚೂಸ್ ಮಾಡಿದ್ದೀವಿ ನಾವು. ಮುಂದಿನ ನಿಮ್ಮ ಕಲ್ಪನೆಗಳು ಯಾಕೆ ಅಂತ ಅಂದರೆ, ಇವತ್ತು ನೀವು ಸಿದ್ಧಗಂಗೆ ಮಠದಲ್ಲಿ ಸ್ವಾಮೀಜಿಯಾಗಿ ನಾಳೆಯಿಂದ ಬದಲಾಗ್ತೀರಾ. ಸಿದ್ಧಗಂಗಾ ಸ್ವಾಮೀಜಿ ಅಂತಿದ್ದಂಗೆ ಅದೊಂದು ಪವರು. ಯಾಕೆ ಅಂತ ಅಂದರೆ ಅವರ ಸ್ಥಳದಲ್ಲಿ ನೀವು ಆಗ್ತೀರಾ ಅಂದರೆ ಏನಾದರೂ ಕನಸುಗಳಿದೆಯಾ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮಗೆ? ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ಹೆಂಗೆ ಸಿದ್ಧಗಂಗೆ ಒಂದು ಮಟ್ಟಕ್ಕೆ ಬೆಳೆದಿದೆ, ಅದೇ ರೀತಿ ನಮ್ಮದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಆಸೆ ಇದೆ. ಮಠ ಕಟ್ಟಿ ವಿದ್ಯಾವಂತರ ನಂಗೆ ಮಾಡಬೇಕು ಅಂದರೆ ಎಜುಕೇಷನ್ ಕೊಡಬೇಕು, ಅನಾಥಾಶ್ರಮಗಳು ಮಾಡಬೇಕು ಅಂತೆಲ್ಲ ತುಂಬ ಆಸೆ ಇದ್ದಾವೆ. ಅವನ್ನು ಮಾಡ್ಕೊಂಡು ಹೋಗ್ತೀವಿ. ಮುಂದೆಗಡೆ ಎಲ್ಲ ನಡೆಯುತ್ತದೆ. ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತಿದೆ, ಮಾಡೋಣ ಅದನ್ನು. ಏನು ಅನ್ನಿಸ್ತಾ ಇದೆ ಈಗ ಒಟ್ಟು ಸ್ವಾಮೀಜಿ ಮಾಡ್ತಾ ಇದ್ದಾರೆ? ಈ ಸ್ವಾಮೀಜಿ ಹಿಂದೆ ನಮ್ಮ ಅಣ್ಣನವರು ಸ್ವಾಮೀಜಿ ಆಗಿದ್ದರು. ನಮ್ಮದು ಇದು ವಂಶ ಪರಂಪರವಾಗಿ ಬೆಳೆದ ಮಠ. ಅದಕ್ಕೋಸ್ಕರ ಈಗ ನನ್ನ ಮಗನ್ನ ಸ್ವಾಮೀಜಿಯಾಗಿ ಮಾಡಲು ನಾವು ಮುಂದಾಗಿದ್ದೀವಿ. ಈ ಸ್ವಾಮೀಜಿಯನ್ನು ಸಿದ್ಧಗಂಗಾ ಮಠ ಅಧ್ಯಕ್ಷರ ಸನ್ನಿಧಿಯಲ್ಲಿ ದೀಕ್ಷೆಯನ್ನು ಕೊಡಿಸಲು ತೀರ್ಮಾನಿಸಿ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಸಿದ್ಧಗಂಗಾ ಮಠದಲ್ಲಿ ನಾಳೆ 18/8/25 ಸೋಮವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಈಗ ಏನು ಅನಿಸುತ್ತೆ ನಿಮಗೆ ಫೀಲಿಂಗ್? ಈಗ ಸ್ವಾಮೀಜಿಯಾಗಿ ನಿಮ್ಮ ನಾಳೆಯಿಂದ ನೀವು ಅವ್ರಿಗೆ ಕಾಲು ನಮಸ್ಕಾರ ಮಾಡಬೇಕು, ಗುರುಗಳು ಅಂತ ಸ್ವೀಕಾರ ಮಾಡಬೇಕು. ನಿಮ್ಮ ಮಗ ಅವರು ಏನು ಅನಿಸುತ್ತೆ? ಸ್ವಾಮೀಜಿ ಆದಮೇಲೆ ಎಲ್ಲ ಮಾಡಲೇಬೇಕು. ಅಲ್ಲ, ಸಂತೋಷಕ್ಕೆ. ಈಗ 3 ಜನ ಗಂಡು ಮಕ್ಕಳಿದ್ದಾರೆ, ನಿಮ್ಗೆ ಇನ್ನೂ 2 ಮಕ್ಕಳಿದ್ದಾರಲ್ವ ನಿಮ್ಮ ನೋಡ್ಕೊಳ್ಳೋದಕ್ಕೆ, ನಿಮ್ಮ ಕುಟುಂಬಕ್ಕೆ ಅಂತ ಹೇಳಿ ಇದ್ದಾರೆ. ಹಾಗಾಗಿ ನಿಮಗೆ ಸಮಾಜಕ್ಕೆ ಒಂದು ಆಸ್ತಿ ಕೊಡ್ತಾ ಇದ್ದೀನಿ ಅನ್ನೋ ಸಂತೋಷನ ನಿಮಗೆ? ಸಂತೋಷ ಇದೆ. 3 ಮಕ್ಕಳಲ್ಲಿ ಒಬ್ಬರು ಕೊಡ್ತಾ ಇದ್ದೀವಿ, ಭಾಳ ಸಂತೋಷ ಇದೆ. ಇದು ನಾಳೆಯಿಂದ ನೀವು ಮಠದ ನಿರ್ವಹಣೆಗೆ ನೀವು ಅವ್ರ ಜೊತೆಲಿ ಇರ್ತೀರಾ? ಯಾವ ಥರ ಏನು? ಅದೇ ನಾವು ಸಹಕಾರ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಅವ್ರ ಜೊತೆ. ಈಗ ಅವರು ಇನ್ನೂ 2 ವರ್ಷ ಅಲ್ಲೇ ವಿದ್ಯಾಭ್ಯಾಸ ಮಾಡಬೇಕು. ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾವೇ ಇಲ್ಲೇ ನೋಡ್ಕೊತಾ ಇರ್ತೀವಿ. ಮುಂದೆ ಬಂದ ಮೇಲೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಿರೇಮಠ ಸ್ವಾಮೀಜಿಯ ನೂತನ ಉತ್ತರಾಧಿಕಾರಿಯಾಗಿ ಸ್ವಾಮೀಜಿ ಬಿಡ್ತಾ ಇರೋದು ನಮಗೆಲ್ಲರಿಗೂ ಒಂದು ಸಂತೋಷದ ಸಂಗತಿ. ಚಂದ್ರಶೇಖರ್ ಸ್ವಾಮೀಜಿಗಳು ಏನು ಹಿರೇಮಠದಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿದ್ರು, ಅದರ ನಾವೆಲ್ಲ ಭಕ್ತಾದಿಗಳು ಅವ್ರ ಹಿಂದೆಗಡೆ ಇದ್ದು ಅವ್ರಿಗೆ ಸಹಕಾರ ಕೊಡ್ತಾಯಿದ್ದೋ. ಅದೇ ರೀತಿ ಇವ್ರಿಗೂ ನಾವು ನಮ್ಮ ಹೆಚ್ಚಿನ ಸಹಕಾರ ಕೊಡ್ತೀವಿ. ಈ ಒಂದು ಸ್ವಾಮೀಜಿ ಮಾಡ್ತಾ ಇರೋದು ನಮ್ಮ ಭಕ್ತಾದಿಗಳಿಗೆ
ಒಂದು ಸುಜಿನ ಅಂತ ಹೇಳ್ಬೋದು. ಈ ಹಿರೇಮಠದ ಆಸ್ತಿ ನಮ್ಮ ಕೋಡಿಹಳ್ಳಿ ಗ್ರಾಮದಲ್ಲಿ 4 ಎಕರೆ ಹಿರೇಮಠದ ಆಸ್ತಿ ಇದೆ. ಅಲ್ಲೊಂದು ಈ ಮಠ ಸ್ಥಾಪನೆ ಮಾಡಬೇಕು ಅಂತ ನಮ್ಮೆಲ್ಲ ಅಭಿಪ್ರಾಯ ಇದೆ. ಅದರಿಂದ ಈ ಸ್ವಾಮೀಜಿ ಮಾಡ್ತಾ ಇರೋದು ನಮಗೆ ಭಾಳ ಸಂತೋಷ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಶಿವರಾತ್ರಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳು ಏನು ಚಂದ್ರಶೇಖರ ಸ್ವಾಮೀಜಿಗಳು ನಡ್ಸ್ಕೊಂಡು ಹೋಗ್ತಿದ್ರು ಅದೇ ರೀತಿ ಇವರು ನಡ್ಸ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಭಕ್ತವೃಂದದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ. ಮಠಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳು ತುಂಬ ಶಿವರಾತ್ರಿ ಹಬ್ಬ ಆಗಲಿ, ಬಸವ ಜಯಂತಿ ಆಗಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾಯಿದ್ರು. ನಮ್ಮ ಕೋಡಿಹಳ್ಳಿ ಜಮೀನಿಗೆ ಬಂದರೂ ಕೂಡ ಸ್ವಾಮೀಜಿಯವರು ಜಮೀನನ್ನೇ ಒಂದು ಸರ್ವಸ್ವವಾಗಿ ನೋಡ್ಕೊಂಡು ಶಿವ ಇಲ್ಲೂ ಇದ್ದಾನೆ ಅಂತ ಹೇಳ್ಬಿಟ್ಟು ಜಮೀನಿನ ಬಗ್ಗೆ ಅಪಾರವಾಗಿ ನಂಬಿಕೆ ಇಟ್ಕೊಂಡು ಇದು ಮಾಡ್ತಿದ್ರು. ನಾವು ಕೂಡ ಅವ್ರ ಸ್ವಾಮೀಜಿಗೆ ನಮ್ಮ ಕತ್ಕೆರೆ ಹೋಬಳಿ ಕೋಡಿಹಳ್ಳಿಲಿ ಅವ್ರದ್ದು ಆಸ್ತಿ ಇದೆ, ಅದನ್ನು ಇವತ್ತು ಕೂಡ ಹಂಗೆ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಮುಂದೇನೂ ಕೂಡ ಅಲ್ಲಿ ಅವ್ರದ್ದೊಂದು ಲಿಂಗೈಕ್ಯ ಮಾಡಬೇಕಾಗಿತ್ತು, ಒಂದು ದೇವಸ್ಥಾನ ಮಾಡಬೇಕಾಗಿತ್ತು, ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗಲಿ ಪ್ರಯತ್ನಪಟ್ಟು ನಮ್ಮ ಗ್ರಾಮಸ್ಥರು ಸಪೋರ್ಟ್ ಮಾಡ್ತೀವಿ. ಅವ್ರದ್ದೊಂದು ಅಲ್ಲಿ ಮಾಡಿ ಮುಂದೆ ಒಂದು ಅನುಕೂಲ ಆಗೋ ರೀತಿ ಮಾಡಬೇಕು ಅಂತೇಳಿ ನಾವು ಕೂಡ ಕೇಳ್ಕೊತೀವಿ. ಈಗ ಉತ್ತರಾಧಿಕಾರಿಯಾಗಿ ಸ್ವಾಮಿಗಳು ಆಯ್ತಾ ಇರೋದ್ರಿಂದ ನಮಗೂ ಒಂದು ಭರವಸೆ ಹೆಚ್ಚಾಗ್ತಾ ಇದೆ. ಆ ಮಠನ ಇನ್ನೂ ಇಂಪ್ರೂವ್ ಮಾಡ್ತಾರೆ, ಭಕ್ತರಿಗೆ ಒಳ್ಳೇದು ಮಾಡ್ತಾರೆ ಅಂತೇಳಿ ನಂಬಿಕೆ ನಮಗೂ ಬಂದಿದೆ. ದೇವ್ರು ಒಳ್ಳೇದು ಮಾಡಲಿ. ಅದೇ ರೀತಿ ಹಿಂದೆ ಹೆಂಗೆ ಸ್ವಾಮೀಜಿ ನಡ್ಕೊಂಡಿದ್ದೀರ ಹಂಗೆ ಇವರು ಕೂಡ ನಡೆಸ್ಕೊಂಡು ಹೋಗಲಿ, ನಮ್ಮ ಗ್ರಾಮದಲ್ಲೂ ಒಂದು ಏಳಿಗೆ ಆಗಲಿ ಅಂತ ಹೇಳ್ಬಿಟ್ಟು ಇವ್ರ ಪರವಾಗಿ ನಾವು ಕೂಡ ದೇವರಲ್ಲಿ ಕೇಳ್ಕೊತೀವಿ.